ನೋಡಿ, ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಶುರುವಾಗಿದೆ. ಅದರಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇದೆಲ್ಲದರ ನಡುವೆ ಕೇರಳ ಪ್ರವಾಸಕ್ಕೆ ಹೊರಟಿದ್ದಾರೆ ಸಿದ್ದು ಅಂಡ್ ಟೀಮ್. ಈಗ ಅದೇ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸ್ತಾ ಇರೋದು. ಅಲ್ಲೇನಾದ್ರೂ ಒಂದಷ್ಟು ರಣತಂತ್ರಗಳನ್ನ ಹೆಣಿತಾರಾ ಸಿದ್ದರಾಮಯ್ಯ ಅವರು? ಯಾಕಂದ್ರೆ ಹಿಂದೆನೂ ಕೂಡ ಧರ್ಮಸ್ಥಳದ ಶಾಂತಿವನಕ್ಕೆ ಹೋಗಿದ್ರು. ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ 10 ದಿನಗಳ ಕಾಲ. ಆ ಸಂದರ್ಭದಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದು ಗೊತ್ತು. ಈಗ ವಿಶ್ರಾಂತಿಗೋಸ್ಕರ 3 ದಿನಗಳ ಕಾಲ ಕೇರಳಕ್ಕೆ ಹೋಗಿದ್ದಾರೆ ಸಿದ್ದರಾಮಯ್ಯ. ಅವರ ಜೊತೆಗೆ ಒಂದಷ್ಟು ಜನ ಕಾಂಗ್ರೆಸ್ನ ನಾಯಕರುಗಳು. ಅಲ್ಲೇನಾದ್ರೂ ಬೇರೆ ರೀತಿಯ ಸೂತ್ರವನ್ನ ಹೆಣಿತಾರಾ ಸಿದ್ದು ಅನ್ನುವಂತಹ ವಿಚಾರ. ಯಾಕಂದ್ರೆ ರಾಜ್ಯದಲ್ಲಿ ಸುದೀರ್ಘವಾಗಿ ಮುಖ್ಯಮಂತ್ರಿ ಆಗಿದ್ದಂಥವರು 8 ವರ್ಷಗಳ ಕಾಲ, 5 ವರ್ಷ ಹಿಂದೆ ಮತ್ತೆ 2023ರಿಂದ 26ರವರೆಗೆ 3 ವರ್ಷ, 8 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜ್ಯವನ್ನ ಆಳಿದ್ದಾರೆ ಸಿದ್ದರಾಮಯ್ಯ ಅವರು. ಅದಾದ್ಮೇಲೆ ಅಷ್ಟು ಈಸಿಯಾಗಿ ಅವರು ಕುರ್ಚಿ ಬಿಟ್ಕೊಡ್ತಾರೆ ಅಂತ ಹೇಳಿ ಯಾರು ಕೂಡ ಊಹೆನೇ ಮಾಡಿರಲಿಲ್ಲ. ಆ ನಿಟ್ಟಿನಲ್ಲಿ ಕುರ್ಚಿಯನ್ನ ಬಿಟ್ಟು ಕೆಳಗಿಳಿತಾರೆ. ಈಗ ಸಿದ್ದರಾಮಯ್ಯ ಅವರು ಈ ಎಲ್ಲ ಜಂಜಾಟವನ್ನ ಬಿಟ್ಟು ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ ಅನ್ನುವಂತಹ ಪ್ರಶ್ನೆ. ಅಲ್ಲೇನಾದ್ರೂ ಬೇರೆ ಬೇರೆ ಸೂತ್ರವನ್ನ ಹೆಣಿತಾರಾ? ಯಾಕಂದ್ರೆ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟ ನಂತರ ಅವರ ಟೀಮ್ನ ನಾಯಕರು ಬಹಿರಂಗವಾಗಿ ಒಂದಷ್ಟು ಜನ ಹೇಳಿಕೆಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಅದರ ಜೊತೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಿದ್ದರಾಮಯ್ಯ ಅವರ ಬಣದವರು, ಅವರ ಬಣದವರಿಗೆ ಸಚಿವ ಸ್ಥಾನ ಕೈ ತಪ್ಪಿದ್ದು. ಸೊ ಇದೆಲ್ಲವನ್ನ ಕೂಡ ಗಮನಿಸ್ತಾ ಹೋಗೋದಾದ್ರೆ ಸಿದ್ದರಾಮಯ್ಯನವರ ಕೇರಳ ಪ್ರವಾಸ ಒಂದಷ್ಟು ಚರ್ಚೆಗಳನ್ನ ಕೂಡ ಹುಟ್ಟು ಹಾಕಿದೆ. ಪ್ರಕೃತಿ ಚಿಕಿತ್ಸೆಗೋಸ್ಕರ ಹೋಗಿದ್ದಾರೆ, ರಾಜಕೀಯ ಉದ್ದೇಶ ಇದೆಯಾ ಇದರ ಹಿಂದೆ ಅನ್ನುವ ಪ್ರಶ್ನೆಗಳು ಕೂಡ ಕೇರಳದಲ್ಲಿ ಕೂತ್ಕೊಂಡೇನಾದ್ರೂ ರಾಜಕೀಯ ದಾಳವನ್ನ ಉರುಳಿಸ್ತಾರ. ಯಾಕಂದ್ರೆ ನೀವು ಗಮನಿಸ್ಬೋದು, 2018ರಲ್ಲೂ ಕೂಡ ಪ್ರಕೃತಿ ಚಿಕಿತ್ಸೆಗೆ ತೆರಳಿದ್ರು. 2018ರಲ್ಲಿ ಸಿದ್ದರಾಮಯ್ಯ ಅವರು ಧರ್ಮಸ್ಥಳದ ಶಾಂತಿವನದ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ತೆರಳಿ ಅಲ್ಲಿ ಸುಮಾರು 10 ದಿನಗಳ ಕಾಲ ಚಿಕಿತ್ಸೆಯನ್ನ ಪಡ್ಕೊಳ್ತಾರೆ. ಅದಾದ ಮೇಲೆ ಮಂಜುನಾಥ ಸ್ವಾಮಿಗೆ ಶತರುದ್ರಾಭಿಷೇಕವನ್ನ ಕೂಡ ಸಿದ್ದರಾಮಯ್ಯನವರು ನೆರವೇರಿಸಿದ್ರು. ಜೊತೆಗೆ ಅಂದಿನ ಲೋಕೋಪಯೋಗಿ ಸಚಿವರಾದಂತಹ HD ರೇವಣ್ಣ ಅವರ ಸಹಿತ ಹಲವು ಮುಖಂಡರೊಂದಿಗೆ ರಾಜಕೀಯವಾಗೂ ಕೂಡ ಚರ್ಚೆ ನಡೆಸಿದ್ರು. ಅದಾದ ಮೇಲೆ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದು ಕೂಡ ಗೊತ್ತು. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಕೇರಳಕ್ಕೆ ಹೋಗಿರೋದು ಅವರು ವಿಶ್ರಾಂತಿ ಪಡೆಯೋದಕ್ಕೋಸ್ಕರ, ಚಿಕಿತ್ಸೆ ಪಡೆಯೋದಕ್ಕೋಸ್ಕರ ಅನ್ನುವ ವಿಚಾರ ಇದ್ರೂ ಕೂಡ ರಾಜ್ಯ ರಾಜಕೀಯದಲ್ಲಿ ಖಂಡಿತವಾಗ್ಲೂ ಕೂಡ ಒಂದಷ್ಟು ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಸಿದ್ದರಾಮಯ್ಯನವರು ಒಬ್ಬರೇ ಹೋಗಿದ್ರೆ ಖಂಡಿತ ಇಷ್ಟೊಂದು ಚರ್ಚೆಗಳಾಗ್ತಾ ಇರಲಿಲ್ಲ. ಆದರೆ ಅವರ ಜೊತೆಗೆ ಅವರ ಪಟಾಲಂ ಕೂಡ ಹೊರಟಿರೋದು ಸಾಕಷ್ಟು ಗಮನ ಸೆಳೆದಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಜೊತೆಗೆ ಯಾರ್ಯಾರು ಹೋಗಿದ್ದಾರೆ ನೋಡಿ. ಪ್ರಕೃತಿ ಚಿಕಿತ್ಸಾ ಪ್ರವಾಸಕ್ಕೆ ಸಿದ್ದರಾಮಯ್ಯ ಅವರ ಆಪ್ತರಾದಂತಹ HC ಮಹದೇವಪ್ಪ ಅವರು ಸಚಿವ ಸ್ಥಾನ ಸಿಕ್ಕಿಲ್ಲ DK ಶಿವಕುಮಾರ್ ಅವರ ಸಂಪುಟದಲ್ಲಿ. ಸೊ ಅವರೇ ಓಪನ್ ಆಗಿ ಹೇಳ್ತಾರೆ, 41 ವರ್ಷಗಳ ಸುದೀರ್ಘವಾದಂತಹ ರಾಜಕೀಯ ಜೀವನ, ನಾನೆಲ್ಲೂ ಕೂಡ ಓಪನ್ ಆಗಿ ನನಗೆ ಸಚಿವ ಸ್ಥಾನ ಕೊಡಿ ಅಂತ ನಾನು ಕೇಳಿಲ್ಲ ಅಂತ. ಬಟ್ ಹಿಂದಿನಿಂದ ಅಂದರೆ ಸಿದ್ದರಾಮಯ್ಯ ಅವರ ಮುಖಾಂತರ ಸಾಕಷ್ಟು ಲಾಬಿ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಕೇರಳದಲ್ಲಿ ಸಿದ್ದರಾಮಯ್ಯ ಅವರೊಟ್ಟಿಗೆ HC ಮಹದೇವಪ್ಪ ಅವರು ಕೂಡ ಇರೋದ್ರಿಂದ, ಅವರು ಕೂಡ ತೆರಳಿರೋದ್ರಿಂದ ಖಂಡಿತ ಈ ಸಚಿವ ಸ್ಥಾನದ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಯಾಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಆಪ್ತರಾದಂತಹ ಸಚಿವ KJ ಜಾರ್ಜ್ ಅವರು ಕೂಡ ಪ್ರವಾಸಕ್ಕೆ ಕೈಗೊಂಡಿದ್ದಾರೆ. KJ ಜಾರ್ಜ್ ಅವರು ಕೂಡ ಆರಂಭದಲ್ಲಿ DK ಶಿವಕುಮಾರ್ ಅವರ ವಿರುದ್ಧ ಗರಂ ಆಗ್ತಾರೆ ಟ್ರಾನ್ಸ್ಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದನ್ನು DK ಶಿವಕುಮಾರ್ ಅವರು ಕೊನೆಗೆ ಚೇಂಜಸ್ ಮಾಡಿಕೊಡ್ತಾರೆ. ಖ್ಯಾತೆ ಶುರುವಾಗುತ್ತೆ ಆರಂಭದಲ್ಲಿ. ಒಂದು HC ಮಹದೇವಪ್ಪ ಅವರು ಹೋಗಿದ್ದಾರೆ ಸಿದ್ದರಾಮಯ್ಯ ಅವರ ಜೊತೆಗೆ, KJ ಜಾರ್ಜ್ ಅವರು ಹೋಗಿದ್ದಾರೆ. ಅದರ ಜೊತೆಗೆ ಇನ್ನೋರ್ವ ಮಾಜಿ ಸಚಿವರಾದಂತಹ K ವೆಂಕಟೇಶ್ ಅವರು ಕೂಡ ಹೋಗಿದ್ದಾರೆ. ಜೊತೆಗೆ ಶಾಸಕರಾದಂತಹ AS ಪೊನ್ನಣ್ಣ ಕಳೆದ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ಎಲ್ಲ ಕೆಲಸಗಳನ್ನು ನೋಡ್ಕೊಳ್ತಾ ಇದ್ದು ಪೊನ್ನಣ್ಣ ಈಗ ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ದಾರೆ.
ಯಂಗ್ಸ್ಟರ್ಗಳಿಗೆ ಮಣೆ ಹಾಕ್ತಾರೆ ಡಿ ಕೆ ಶಿವಕುಮಾರ್ ಅವರು ಎರಡನೇ ಪಟ್ಟಿಯಲ್ಲಿ ಎನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಆ ಯಂಗ್ ಲಿಸ್ಟಲ್ಲಿ ಪೊನ್ನಣ್ಣ ಅವರ ಹೆಸರು ಕೂಡ ಇರುತ್ತೆ ಅಂತ ಹೇಳಿ, ಅದರ ಜೊತೆಗೆ ಹಂಪನಗೌಡ ಬಾದರ್ಲಿ ಕೂಡ ಸಿದ್ದು ಜೊತೆಗೆ ಕೇರಳ ಪ್ರವಾಸವನ್ನು ಮಾಡಿದ್ದಾರೆ. ಸೊ ಅದರ ಜೊತೆಗೆ ಒಂದೆರಡು ದಿನಗಳಲ್ಲಿ ಮತ್ತೊಂದಿಷ್ಟು ಜನ ಹೋಗಿ ಸೇರ್ಪಡೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಕೇರಳದಲ್ಲಿ ಏನಾದರೂ ಮಾಸ್ಟರ್ ಪ್ಲಾನ್ ಆಗುತ್ತಾ? ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರವನ್ನು ಕೆಡುವ ಪ್ಲಾನ್ ಏನಾದರೂ ಮಾಡ್ತಾರಾ ಸಿದ್ದರಾಮಯ್ಯ ಆ್ಯಂಡ್ ಟೀಮ್? ಕೇರಳದಲ್ಲಿ ಏನಾಗಬಹುದು? ಕಾದು ನೋಡೋಣ.